ಜ್ಞಾನ, ಅಹಿಂಸೆ ಮತ್ತು ಆತ್ಮಶುದ್ಧಿಯ ಮಾರ್ಗ ಇವುಗಳನ್ನೆಲ್ಲ ಒಟ್ಟುಗೂಡಿಸಿದ ಮಹಾನ್ ತತ್ವವೇ ಜೈನ ಧರ್ಮ. ಇಂದು ನಾವು ಜೈನ ಧರ್ಮದ ಇತಿಹಾಸ, ತತ್ವಗಳು, ತೀರ್ಥಂಕರರು ಮತ್ತು ಅದರ ಜೀವನ ಶೈಲಿ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಜೈನ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ. ಜೈನ ಎಂಬ ಪದ ಜಿನ ಎಂಬ ಶಬ್ದದಿಂದ ಬಂದದ್ದು. ಜಿನ ಎಂದರೆ ಸ್ವಕಾಮನೆಗಳನ್ನು, ದ್ವೇಷ ಅಸೂಯೆಗಳನ್ನು ಜಯಿಸಿದವನು. ಜೈನ ಧರ್ಮವು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ಮಹಾವ್ರತಗಳ ಮೇಲೆ ನಿಂತಿದೆ. ಇದು ಕರ್ಮ ಸಿದ್ಧಾಂತ, ಪುನರ್ಜನ್ಮ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಮಹತ್ವ ನೀಡುತ್ತದೆ. ಜೈನ ಸಂಪ್ರದಾಯದ ಪ್ರಕಾರ 24 ತೀರ್ಥಂಕರರು ಈ ಲೋಕದಲ್ಲಿ ಜನಿಸಿ ಧರ್ಮವನ್ನು ಮುಂದುವರಿಸಿದ್ದಾರೆ. ಅವರಲ್ಲಿ ಮೊದಲವರು ಆದಿನಾಥ. ಕೃಷಿ, ಕಲಾ, ಲಿಪಿ, ಸಮಾಜ ವ್ಯವಸ್ಥೆಗಳ ಸ್ಥಾಪಕರಾಗಿದ್ದರು. ಅಂತಿಮ ಮತ್ತು ಅತ್ಯಂತ ಪ್ರಮುಖರಾದ 24ನೇ ತೀರ್ಥಂಕರ ಮಹಾವೀರ. ಅವರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜನಿಸಿ ಜೈನ ಧರ್ಮವನ್ನು ಸರಳವಾಗಿ, ಸ್ಪಷ್ಟವಾಗಿ ಜನರಿಗೆ ಬೋಧಿಸಿದ್ರು. ಪ್ರಮುಖ ತೀರ್ಥಂಕರ ಚಿಹ್ನೆ ನೋಡುವುದಾದರೆ ವೃಷಭನಾಥನ ಚಿಹ್ನೆ ಎತ್ತು, ಅಜಿತನಾಥನ ಚಿಹ್ನೆ ಆನೆ, ಪಾರ್ಶ್ವನಾಥನ ಚಿಹ್ನೆ ಹಾವು ಮತ್ತು ಮಹಾವೀರನ ಚಿಹ್ನೆ ಸಿಂಹ ಆಗಿದೆ. ಮಹಾವೀರನ ಜನನ ವೈಶಾಲಿಯ ಕುಂಡ ಗ್ರಾಮದಲ್ಲಿ ರಾಜ ವಸಿಷ್ಠ ಮತ್ತು ರಾಣಿ ತ್ರಿಶಲಾ ದಂಪತಿಗಳ ಮನೆಯಲ್ಲಿ ಮಹಾವೀರರು ಜನಿಸಿದ್ರು. ಅವರ ಜನನದ ಸಮಯದಲ್ಲಿ 14 ಶುಭ ಲಕ್ಷಣಗಳ ಕನಸು ಕಾಣಲಾಗಿದೆ ಎಂದು ಜೈನ ಸಂಪ್ರದಾಯ ಹೇಳುತ್ತದೆ. ಮಹಾವೀರನ ಹೆಂಡತಿ ಯಶೋಧ, ಮಗಳು ಪ್ರಿಯದರ್ಶಿನಿ ಮತ್ತು ಅನುಜ, ಅಳಿಯ ಜಮಾಲಿ. ಪ್ರಥಮ ದೀಕ್ಷೆ ನೀಡಿದ ಗುರು ಪೋಸಲ. 30ನೇ ವಯಸ್ಸಿನವರೆಗೂ ಅವರು ರಾಜಕುಮಾರನ ಜೀವನ ನಡೆಸಿದರು. ನಂತರ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸ ಜೀವನ ಪ್ರವೇಶಿಸಿದರು. 12 ವರ್ಷಗಳ ಕಾಲ ಕಷ್ಟಕರ ತಪಸ್ಸು, ಧ್ಯಾನ, ಮೌನ, ಅಹಿಂಸೆಯ ಅಭ್ಯಾಸ ಇವೆಲ್ಲವನ್ನೂ ಅನುಸರಿಸಿದ್ರು. ನಂತರ ಅವರು ರುಜುಪಾಲಿಕಾ ನದಿಯ ದಡದ ಮೇಲಿನ ಸಾಲುಮರದ ಕೆಳಗೆ ಸರ್ವಜ್ಞಾನ ಪಡೆದರು. ಜ್ಞಾನ ದೊರೆತ ನಂತರ ಅವರು ಜಗತ್ತಿಗೆ ಅಹಿಂಸೆ ಮತ್ತು ಸೌಹಾರ್ದಯುಕ್ತ ಜೀವನ ಶೈಲಿಯನ್ನು ಬೋಧಿಸಿದರು. 72 ವಯಸ್ಸಿನಲ್ಲಿ ಬಿಹಾರದ ಪಾವಪುರಿಯಲ್ಲಿ ಅವರು ನಿರ್ವಾಣ ಹೊಂದಿದ್ರು. ಜೈನ ಧರ್ಮದ ಮುಖ್ಯ ತತ್ವಗಳು. ಮೊದಲನೆಯದು ಅಹಿಂಸಾ. ಜೈನ ಧರ್ಮದ ಹೃದಯವೇ ಅಹಿಂಸೆ. ಯಾವ ಜೀವಿಯನ್ನೂ ನೋಯಿಸಬಾರದು, ಇದು ಜೈನರ ಮೂಲ ನಂಬಿಕೆ. ಎರಡನೆಯದು ಅನೇಕಾಂತವಾದ. ಒಂದು ವಿಷಯಕ್ಕೆ ಹಲವಾರು ದೃಷ್ಟಿಕೋನ ಇರಬಹುದು. ನಾವು ನಮ್ಮ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಬಲವಂತವಾಗಿ ಹೇರಬಾರದು. ಮೂರನೆಯದು ಅಪರಿಗ್ರಹ. ಅಗತ್ಯವಿಲ್ಲದ ವಸ್ತುಗಳ ಮೇಲಿನ ಆಸಕ್ತಿ ಕಡಿಮೆ ಮಾಡಬೇಕು. ನಾಲ್ಕನೆಯದು ಕರ್ಮ ಸಿದ್ಧಾಂತ. ನಮ್ಮ ಕರ್ಮವೇ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಉತ್ತಮ ಕರ್ಮ ಮಾಡಿದರೆ ಜೀವನ ಉತ್ತಮವಾಗುತ್ತದೆ. ಜೈನ ಧರ್ಮದ ಪಂಥಗಳು. ಜೈನ ಧರ್ಮದಲ್ಲಿ 2 ಪ್ರಮುಖ ಪಂಥಗಳಿವೆ. ಒಂದು ದಿಗಂಬರ. ಸನ್ಯಾಸಿಗಳು ವಸ್ತ್ರವಿಲ್ಲದೆ ತಪಸ್ಸು ಮಾಡುತ್ತಾರೆ. ಆಹಾರ ನಿಯಮಗಳು ತುಂಬಾ ಕಟ್ಟುನಿಟ್ಟಿನವು. 2 ಶ್ವೇತಾಂಬರ. ಶ್ವೇತವಸ್ತ್ರ ಧರಿಸುತ್ತಾರೆ. ಪಠ್ಯ ಗ್ರಂಥಗಳು, ಮೂರ್ತಿಗಳು ಸ್ವಲ್ಪ ವಿಭಿನ್ನ ಶೈಲಿಯವು. ಎರಡೂ ಪಂಥಗಳ ಗುರಿ ಒಂದೇ, ಆತ್ಮಶುದ್ಧಿ ಮತ್ತು ಮೋಕ್ಷ. ಜೈನ ಧರ್ಮ ಅನೇಕ ಮಂದಿರಗಳು, ಗುಹೆಗಳು, ಶಿಲ್ಪಗಳು ನಿರ್ಮಾಣವಾಗಿವೆ. ಎಲ್ಲೋರಾದ ಕೈಲಾಸ ಮಂದಿರ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ರಣಕಪುರ ಮಂದಿರ ಜೈನ ಕಲೆಯ ಅದ್ಭುತ ಉದಾಹರಣೆಗಳು. ಜೈನ ಧರ್ಮದ 2 ಸಮ್ಮೇಳನಗಳು. ಪ್ರಥಮ ಸಮ್ಮೇಳನ ಕ್ರಿಪು 300. ಸ್ಥಳ ಪಾಟಲಿಪುತ್ರ. ಅಧ್ಯಕ್ಷರು ಸ್ಥೂಲಭದ್ರ. ದ್ವಿತೀಯ ಸಮ್ಮೇಳನ ಕ್ರಿಶ 512. ಸ್ಥಳ ವಲ್ಲಭಿ. ಅಧ್ಯಕ್ಷರು ದೇವೇಂದ್ರ ಕ್ಷೇಮಕರ್ಣ. ಮುಂದೆ ಜೈನ ಧರ್ಮ ಪ್ರಚಾರ ಮಾಡಿದ ಪ್ರಮುಖರು ಚಂದ್ರಗುಪ್ತ ಮೌರ್ಯ, ಬಿಂಬಸಾರ, ಭದ್ರಬಾಹು, ಕಾರವೇಲ. ಜೈನ ಧರ್ಮದ ಪ್ರಮುಖ ಕವಿಗಳು ಪಂಪ, ರನ್ನ, ಪೊನ್ನ, ಜಿನಸೇನ, ಅಜಿತಸೇನ.
ಅತ್ತಿಮಬ್ಬೆ ಜೈನರ ಬಸದಿ ಎಂದು ಮೂಡಬಿದ್ರೆಗೆ ಕರೆಯುವರು. ಹಾಗಾದರೆ ಜೈನರ ಕಾಶಿ ಯಾವುದು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಇಂತಹ ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಧರ್ಮಗಳ ಬಗ್ಗೆ ಇನ್ನಷ್ಟು AI ಸಿನಿಮ್ಯಾಟಿಕ್ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರೋದು ಮರಿಬೇಡಿ.